ವೆಲ್ಕಮ್ ಟು ಮೈ ಚಾನಲ್ ಚಂದು ವ್ಲಾಗ್ಸ್. ಈ ವಿಡಿಯೋದಲ್ಲಿ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ವ್ಲಾಗ್ ಮಾಡಿದ್ದೀನಿ. ಮತ್ತು ಇವತ್ತು ಹನುಮ ಜನ್ಮೋತ್ಸವ ಇರೋದ್ರಿಂದ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಬಾಗಿಲು ಕುಂಕುಮ ಇಟ್ಟು ಹಾಗೆ ಒಂದು ಗ್ಲಾಸ್ ಜೀರಾ ವಾಟರ್ ಕೊಟ್ಟೆ. ಇದು ನಮ್ಮ ಬಾಡಿಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಬಾಡಿ ಪ್ಯೂರಿಫೈ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೆ ಊರಿಂದ ಮಾವಿನಕಾಯಿ ತಂದಿದ್ದೆ. ಮಾವಿನಕಾಯಿ ಚಿತ್ರಾನ್ನ ತಿಂದು ತುಂಬ ದಿನ ಆಯಿತು ಅಂತ ಚಿತ್ರಾನ್ನ ಮಾಡೋಣ ಅಂತ ಮಾವಿನಕಾಯಿ ತುರಿದು ಎಲ್ಲ ರೆಡಿ ಮಾಡಿಕೊಂಡು ಚಿತ್ರಾನ್ನ ರೆಡಿ ಮಾಡಿದೆ. ತಿಂಡಿ ಎಲ್ಲ ರೆಡಿ ಮಾಡಾದ್ಮೇಲೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದೆ. ಅಷ್ಟರಲ್ಲಿ ಆಫೀಸಿಗೆ ಟೈಮ್ ಆಯಿತು. ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟು ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಸಂಜೆನೇ ಹೋಗೋಣ ಅಂತ ಅಂದ್ಕೊಂಡು ಮನೇಲಿ ದೀಪ ಹಚ್ಚಿದೆ. ಚಿತ್ರಾನ್ನ ತುಂಬ ಚೆನ್ನಾಗಾಗಿತ್ತು. ಆಫೀಸಿಗೆ ಟೈಮ್ ಆಗಿದೆ ಅಂದರೆ ಜಾಸ್ತಿ ದಿನಕ್ಕಾಗಿಲ್ಲ, ಸ್ವಲ್ಪ ತಿಂದ್ಬಿಟ್ಟು ಬಾಕ್ಸ್ ಹಾಕ್ಕೊಂಡು ಆಫೀಸಿಗೆ ಹೊರಟೆ ನಾನು. ಇದು ನನ್ನ ಆಫೀಸ್ ಔಟ್ಫಿಟ್. ಆಫೀಸಿಗೆ ರೆಡಿಯಾಗಿ ID ಕಾರ್ಡ್ ಹಾಕ್ಕೊಂಡು ಟೈಮ್ ಆಗಿದ್ದರಿಂದ ಬೇಗ ಹೋದೆ ನಾನು. ಆಫೀಸಿಗೆ ಬಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಆದಮೇಲೆ ಕಾಫಿ ಕುಡಿದೆ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಮ್ಮ ಕಂಪ್ನಿದು ಮಾರ್ಟ್ ಓಪನ್ ಆಗ್ತಿತ್ತು. ಅದ್ರದ್ದು ಸಪ್ಲೈಯರ್ಸ್ ಎಲ್ಲ ಬಂದು ಐಟಮ್ಸ್ ಎಲ್ಲ ತಂದುಕೊಟ್ಟಿದ್ರು. ಅದನ್ನೆಲ್ಲ ನೋಡಿಕೊಂಡು ಐಟಮ್ಸ್ ಲಿಸ್ಟ್ ಎಲ್ಲ ನೋಡ್ಕೋಬೇಕಾಗಿತ್ತು. ಅದನ್ನು ನೋಡೋಕೆ ಹೋದ್ವಿ. ಹಾಗೆ ಬಾರ್ಕೋಡ್ ಎಲ್ಲ ಹಾಕ್ತಿದ್ವಿ. ನೋಡಿ, ನಾವು ಒಂದು ಡಿಮಾರ್ಟ್ಗೆ ಹೋದರೆ ಇಲ್ಲ ವಿಶಾಲ್ ಮಾರ್ಟ್ಗೆ ಹೋದರೆ ಹೇಗಿರುತ್ತೆ ಅಂತ, ಬಟ್ ಅದ್ರ ಸೆಟಪ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ. ನೋಡಿ ಎಷ್ಟು ಐಟಮ್ಸ್ ಇದ್ದಾವೆ, ಈ ಐಟಮ್ಸ್ನೆಲ್ಲ ಒಂದು ಕಡೆ ಇಟ್ಟು ಅವಕ್ಕೆಲ್ಲ ಬಾರ್ಕೋಡ್ ಹಾಕಿ ಪ್ರೈಸ್ ರೆಡಿ ಮಾಡಿ ತುಂಬ ಕಷ್ಟ ಇದೆ ಒಂದು ಮಾರ್ಟ್ ಸೆಟಪ್ ಮಾಡೋದು. ನಮ್ಮ ಮಾರ್ಟ್ ಇನ್ನೂ ಇವಾಗ ಜಸ್ಟ್ ಸೆಟಪ್ ಆಗ್ತಿದೆ. ಇದೆಲ್ಲ ಓಪನ್ ಆದಮೇಲೆ ಒಂದು ಫುಲ್ಲು ವೀಡಿಯೋ ಮಾಡಾಕ್ತೀನಿ, ನಿಮ್ಗೆ ಸಿಗುತ್ತೆ ಎಲ್ಲಿದೆ ಅಡ್ರೆಸ್ಸು ಅಂತೆಲ್ಲ. ಸೊ ನೋಡಿ, ಇವಾಗ ಎಷ್ಟು ಐಟಮ್ಸ್ ಇದೆ. ಈ ಎಷ್ಟು ಐಟಮ್ಸಿಗೆಲ್ಲ ನಾವು ಹೇಗೆ ಬಾರ್ಕೋಡ್ ತೆಕ್ಕೊಂಡು ಎಷ್ಟು ಉದ್ದ ಬಾರ್ಕೋಡೆಲ್ಲ ಹಾಕಬೇಕು, ಎಲ್ಲದಕ್ಕೂ ಐಟಮ್ಸ್ ಹುಡುಕಿ ಆ ನಂಬರಿಗೆ ಫುಲ್ ಕೆಲಸ ಮಾಡಿ ಸುಸ್ತಾಗಿತ್ತು ಅಂತ ಮತ್ತೆ ಕಾಫಿ ಕುಡಿದು ಮತ್ತೆ ವಾಪಸ್ ಮನೆಗೆ ಬಂದು ಟೈಮ್ ಆಯಿತು ಅಂತ ಮನೆಗೆ ಬಂದು ಮನೆಗೆ ದೀಪ ಹಚ್ಚಿ. ಇವತ್ತು ಹನುಮ ಜನ್ಮೋತ್ಸವ ಬೇರೆ ಇರೋದ್ರಿಂದ ಆಂಜನೇಯನಿಗೆ 11 ವೀಳ್ಯದೆಲೆ ಮೇಲೆ ಶ್ರೀರಾಮ ಅಂತ ಬರೆದು ಅರ್ಪಿಸಿದ್ರೆ ನಮ್ಮ ಇಷ್ಟ ಸಿದ್ಧಿಯಾಗುತ್ತೆ. ಅದಕ್ಕೆ ಅಂಜನಾದಲ್ಲಿ ಶ್ರೀರಾಮ ಅಂತ 11 ವೀಳ್ಯದೆಲೆ ಮೇಲೆ ಬರೆದು ನಾನು ಹಾರ ರೆಡಿ ಮಾಡಿಕೊಂಡೆ. ಹಾರ ಎಲ್ಲ ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಹೋದ್ವಿ ನಾವು. ಇವತ್ತು ಚಿತ್ರ ಪೌರ್ಣಮಿ ಬೇರೆ ಇತ್ತು, ಜೊತೆಗೆ ಸತ್ಯನಾರಾಯಣ ಪೂಜೆ ಬೇರೆ ಮಾಡ್ತಿದ್ರು ದೇವಸ್ಥಾನದಲ್ಲಿ. ಅದಕ್ಕೆ ದೇವಸ್ಥಾನ ಫುಲ್ಲು ರಶ್ ಇತ್ತು. ಶ್ರೀರಾಮ ಅಂತ ಬರ್ತಿದ್ದು ವೀಳ್ಯದೆಲೆ ಹಾರನ ಅರ್ಚಕರಿಗೆ ಕೊಟ್ಟೆ. ಅರ್ಚಕರು ಏನಾದರೂ ಪ್ರಾರ್ಥನೆ ಇದೆಯಾ ಅಂತ ಅಂದರು. ಹೌದು ಅಂತ ಅಂದೆ. ಹಾಗಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ತಂದ್ಕೊಡಿ ಅಂದರು. ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಅರ್ಚಕರಿಗೆ ಕೊಟ್ಟೆ. ಅರ್ಚಕರು ದೇವರಿಗೆ ಅರ್ಪಿಸಿದ್ರು. ಹಾಗೆ ಪ್ರಸಾದ ಸಿಕ್ತು. ಅಲ್ಲೇ ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಊಟ ಮಾಡಿ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಅಂತ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.